ಸ್ನೇಹಿತರೆ, ಇವತ್ತ ನವೆಂಬರ್ 24ನೇ ತಾರೀಕು ಸೋಮವಾರ 23 ಹಾಗೂ 24ನೇ ಕಂತಿನ ಹಣ ಮತ್ತೆ ಜಮಾ ಆಗ್ತಾ ಇದೆ, ಅಂದ್ರೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದೇ ಅಲ್ಲ, ಇನ್ನೊಂದು ಸಿಹಿ ಸುದ್ದಿ ಕೂಡ ಇದೆ. ಇದರಲ್ಲಿ ಕೆಲವರಿಗೆ 21 ಮತ್ತು 22ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಬಂದಿಲ್ಲ, ಅವರು ಏನ್ ಮಾಡಿದ್ರೆ ಈ ಒಂದು 21 ಹಾಗೂ 22ನೇ ಕಂತಿನ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೋಡೋಣ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ನಾವು 2 ಕಂತುಗಳ ಹಣ ಬಾಕಿ ಮಾತ್ರ ಇದೆ, ಅದರಲ್ಲಿ ಆ ಒಂದು ಹಣವನ್ನ ಬಿಡುಗಡೆ ಮಾಡ್ಬೇಕಂತ. ಅಂದ್ರೆ 23 ಹಾಗೂ 24ನೇ ಕಂತಿನ ಹಣ ಮಾತ್ರ ಬಾಕಿ ಇದೆ, ನವೆಂಬರ್ ತಿಂಗಳದ್ದು ನೆಕ್ಸ್ಟ್ ಮಂತ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಕೆಲವರು ಏನು ನಮಗೆ ಬಹಳಷ್ಟು ಮಂದಿ ಕಮೆಂಟ್ ಮಾಡ್ತಾ ಇದ್ದಾರೆ, ಸರ್ ನಮಗೆ 21ನೇ ಕಂತಿನ ಹಣ ಬಂದಿಲ್ಲ, 22ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆನೂ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಇದ್ರ ಜೊತೆಗೆ ಇವತ್ತ ಏನಿದೆ ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು. ಈಗ ನಿಮ್ಗೆ ಗೊತ್ತಿರಬಹುದು, ನವೆಂಬರ್ 28ನೇ ತಾರೀಕು ಏನು ಸಹಕಾರಿ ಬ್ಯಾಂಕ್ ಗಳನ್ನ ಓಪನ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಗೃಹಲಕ್ಷ್ಮಿಯರಿಗೆ ಸಂಘಗಳನ್ನ ಓಪನ್ ಮಾಡ್ತಾ ಇದ್ದಾರೆ ಬ್ಯಾಂಕ್ ಗಳ ಮುಖಾಂತರ. ಸೊ ಆ ಒಂದು ಬ್ಯಾಂಕ್ ಗಳು ಓಪನ್ ಆಗೋದಕ್ಕಿಂತ ಮುಂಚಿತವಾಗಿ ಈ ಒಂದು ಎಲ್ಲಾ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡು ಈಗ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಹಂತ ಹಂತವಾಗಿ ಹಣ ಬರುತ್ತೆ ಹೊರತು ಒಂದೇ ದಿನಕ್ಕೆ ಹಣ ಬರಲ್ಲ. ಸೊ ಹಾಗಾದ್ರೆ ಇವತ್ತ ನಮಗೆ ಬಂದಿರುವಂತ ಹೊಸ ಅಪ್ಡೇಟ್ ಪ್ರಕಾರ 23 ಹಾಗೂ 24ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ, ಯಾರೆಲ್ಲ ಹಣವನ್ನ ಪಡಿತಾ ಇದ್ದಾರೆ, ಇದ್ರಾಗ ಮತ್ತೆ ಏನಾದ್ರು ಟ್ವಿಸ್ಟ್ ಏನನ್ನ ಕೊಟ್ಟಿದಾರ, ಅಂದ್ರೆ ಕೆಲವ್ರಿಗೆ ಹಣ ಕೊಡೋದು, ಇನ್ನು ಕೆಲವ್ರಿಗೆ ಬಂದ್ ಮಾಡೋದು, ಆ ರೀತಿಯಾಗಿ ಏನಾದ್ರು ಮಾಡಿದಾರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೇನೆ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ. ಸೊ ಅಂದ್ರೆ ಹಣ ಇಲ್ಲ, ಇದ್ದದ್ರಲ್ಲೇ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ರೆ, ಅದಕ್ಕಾಗಿ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡ್ಬೇಕು. ಇವತ್ತ ಅಂದ್ರೆ ಯಾರ್ಯಾರಿಗೆ ಯಾವ್ಯಾವ ಜಿಲ್ಲೆಗಳಿಗೆ 23, 24ನೇ ಕಂತಿನ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇಲ್ಲಿವರೆಗೆ ಸುಸ್ತಾಗಿ ಹೋಗಿದ್ದಾರೆ ಜನರು ಅಂತೂ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಈಗ ಬರುತ್ತೆ, ನಾಳೆ ಬರುತ್ತೆ ಅಂತ ಮಾಡ್ಲಾರ್ದೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಹಣ ಕೆಲವ್ರಿಗೆ ಬರ್ತಾ ಇಲ್ಲ. ಎಲ್ಲೋ ಅಲ್ಲೇ ಒಬ್ರಿಗೆ ಇಲ್ಲೊಬ್ರಿಗೆ ಹಣ ಬಂತಂದ್ರೆ ಅದು ಸಾಕಾಗಲ್ಲ, ಪ್ರತಿಯೊಬ್ಬರಿಗೂ ಹಣ ಬರ್ಬೇಕು. ಆ ರೀತಿಯಾದಂತ ಒಂದು ಪ್ರಯತ್ನ ಮಾಡ್ಬೇಕು. ಸೊ ಹಾಗಾದ್ರೆ ಬನ್ನಿ, ಒಂದು ಹೊಸ ಅಪ್ಡೇಟ್ ಅನ್ನ ಇವತ್ತು ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಪೆಂಡಿಂಗ್ ಹಣದ ಬಗ್ಗೆ ಕೂಡ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ, ಮತ್ತೆ ಆದಷ್ಟು ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಮೊದಲಿಗೆ ನಮಗೆ ಬಂದಿರುವಂತಹ ಅಪ್ಡೇಟ್ ಪ್ರಕಾರ 21, 22ನೇ ಕಂತಿನ ಹಣ ಕೆಲವರಿಗೆ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಆಮೇಲೆ ಕಂಪ್ಲೀಟ್ ಆದಂತ ಹೊಸ ಅಪ್ಡೇಟ್ ಅನ್ನ ನೋಡೋಣ. ಸ್ನೇಹಿತರೆ, ಇಲ್ಲಿ ಕೆಲವರು ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ. ಇಲ್ಲಿ ನಮಗೆ ಬಂದಿರುವಂತಹ ವರದಿ ಪ್ರಕಾರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೆಲವರಿಗೆ ಕೊಡೋದನ್ನ ಬಂದ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಅಂದ್ರೆ ಇಲ್ಲಿ ನಿಮಗೆ ಗೊತ್ತಿರಬಹುದು, ಕೆಲವೊಂದು ಕಾರಣಗಳು, ಅಂದ್ರೆ ಈ ಒಂದು ಶ್ರೀಮಂತರು ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದು ಗ್ಯಾರಂಟಿಗಳನ್ನ ಪಡಿತಾ ಇರ್ತಾರೆ, ಅಂತವ್ರಿಗೆ ಹಣ ಕೊಡೋದನ್ನ ನಿಲ್ಸಿರ್ಬಹುದು ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೇನೆ ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ, ಒಂದೇ ಮನೆಯಲ್ಲಿ ಮೊದಲಿಗೆ ಒಂದು ರೇಷನ್ ಕಾರ್ಡ್ ಇತ್ತು, ಅಂದ್ರೆ 7-8 ಮಂದಿ ಸದಸ್ಯರು ಇರ್ತಾರೆ. ಅವರು 2 ರೇಷನ್ ಕಾರ್ಡ್ ಗಳನ್ನ ಮಾಡ್ಕೊಂಡು ಮತ್ತೆ 2 ಅಂದ್ರೆ ಇಬ್ರಿಬ್ರು ಸದಸ್ಯರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇರ್ತಾರೆ, ಅಂತವ್ರಿಗೆ ಹಣ ಕೊಡೋದನ್ನ ಬಂದ್ ಮಾಡಿರ್ಬೋದು ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಮತ್ತೆ ಅದ್ರ ಜೊತೆಗೆ ಈ ಒಂದು 5 ಗ್ಯಾರಂಟಿಗಳು, ಅಂದ್ರೆ BPL ರೇಷನ್ ಕಾರ್ಡ್ ಗಳನ್ನ ಕೇವಲ ಒಂದು ಗ್ಯಾರಂಟಿಗಳನ್ನ ಪಡೆಯೋದಕ್ಕೆ, ಮತ್ತೆ ಮೆಡಿಕಲ್ ಟ್ರೀಟ್ಮೆಂಟ್ ಸಲುವಾಗಿ ಪಡೆಯೋದಕ್ಕೆ, ಇಂಥದಕ್ಕೆ ಉಪಯೋಗ ಮಾಡ್ತಿರ್ತಾರೆ. ರೇಷನ್ ಅನ್ನ ಪಡಿತಾ ಇರೋದಿಲ್ಲ, ಆ ಒಂದು ಬಡತನ ರೇಖೆಯಲ್ಲಿ ಇರೋದಿಲ್ಲ, ಅಂತವ್ರಿಗೆ ಹಣ ಕೊಡೋದನ್ನ ಬಂದ್ ಮಾಡಿರ್ಬೋದು ಅಂತ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಸೊ ಅದಕ್ಕಾಗಿ ನಿಮ್ಮ ಡೌಟ್ ಕ್ಲಿಯರ್ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ನಿಮ್ಮ ಹತ್ತಿರದ ತಾಲೂಕು ಪಂಚಾಯತ್ಗಳನ್ನ ಒಂದ್ಸಲ ವಿಸಿಟ್ ಮಾಡಿ. ಇಲ್ಲಪ್ಪ ಅಂತಂದ್ರೆ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಇರುತ್ತೆ, ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ. ಅಲ್ಲಿ ಒಂದ್ಸಲ ಭೇಟಿ ನೀಡಿ, ನಮ್ಗೆ ಈ ರೀತಿಗೆ ಹಣ ಬಂದಿಲ್ಲ, ಯಾಕೆ ಏನಾಗಿದೆ ಅಂತ ತಿಳ್ಕೊಳ್ಳಿ. ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಕೂಡ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಮತ್ತೆ ಅದನ್ನ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿ ಸಿಗುತ್ತೆ. ಸೊ ಈಗ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಈಗ 23, 24ನೇ ಕಂತಿನ ಹಣ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ 23 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅಂತೆ ಇವತ್ತ. ಅಂದ್ರೆ ಸಂಜೆ ಹೊತ್ತಿಗೆಲ್ಲ ನಿಮ್ಮ ಖಾತೆಗಳಿಗೆ ಬರುತ್ತೆ. 23 ಜಿಲ್ಲೆಗಳ ಹೆಸರುಗಳು, ಒಂದು ದಕ್ಷಿಣ ಕನ್ನಡ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ಮಂಡ್ಯ, ಬೀದರ್, ಬೆಳಗಾವಿ, ಕೊಪ್ಪಳ, ಕೋಲಾರ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಹಾವೇರಿ, ಬಾಗಲಕೋಟೆ, ಹಾಸನ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, 23 ಜಿಲ್ಲೆಗಳಿಗೆ ಇವತ್ತ 23 ಹಾಗೂ 24ನೇ ಕಂತಿನ ಹಣ ಸ್ವಲ್ಪ ಮಟ್ಟಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಮತ್ತೆ ಇದೇ 28ನೇ ತಾರೀಕು ಒಳಗಡೆಗಾಗಿ ಪ್ರತಿಯೊಬ್ಬರ ಖಾತೆಗಳಿಗೆ ಇಂದು 23 ಹಾಗೂ 24ನೇ ಕಂತಿನ ಹಣ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಾರಂತೆ. ಸೊ ಹಾಗಾದ್ರೆ ಜಸ್ಟ್ ನೀವು ತಾಳ್ಮೆಯಿಂದ ಕಾಯ್ತಾ ಇರಿ, ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರಿ, ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ.